ನೆನ್ನೆ ನಾವು ಪವಿತ್ರ ಆತ್ಮನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವರು ಏಡಿತನದ ಆತ್ಮ ಅಲ್ಲ. ಅಂದರೆ ಭಯ ಇರೋ ಆತ್ಮ ಅಲ್ಲ. ಭಯ ಇಲ್ದೇ ಇರೋ ಆತ್ಮ. ನಮ್ಮ ಪರಿಸ್ಥಿತಿಗಳು ಇಂದ ಅವ್ರು ಹೆದರೋದಿಲ್ಲ. ನಮ್ಮ ರೋಗಗಳು ನೋಡಿ ಅವ್ರು ಹೆದರೋದಿಲ್ಲ. ನಮ್ಮ ವಿರೋಧವಾಗಿ ಯಾರಿದ್ದಾರೆ, ಯಾವ ಜನ ಇದ್ದಾರೆ, ಅವ್ರು ಎಂಥವ್ರು, ಇವ್ರು ಯಾರನ್ನೂ ನೋಡಿ ಹೆದರೋದಿಲ್ಲ. ಹೆದರಿಕೆನೇ ಇಲ್ದಿರೋ ಹಾಗೆ ಪರಿಸ್ಥಿತಿಗಳಿಗೆ ಬಂದು ಅಲ್ಲೊಂದು ಸೊಲ್ಯೂಷನ್ ಕೊಡ್ತಾರೆ ಅಂತ. ಇವತ್ತು ನಾವು ಅದೇ ಪವಿತ್ರಾತ್ಮ ಆದಿಕಾಂಡದಲ್ಲಿ ನಾವು ಎಲ್ಲೆಲ್ಲೆಲ್ಲ ನೋಡ್ಬೋದು ಅಂತ ನಾವು ಇವತ್ತು ನೋಡೋಣ. ಆದಿಕಾಂಡ 2:7 ಮಣ್ಣಿನಿಂದ ಯೆಹೋವ ದೇವರು ಮಣ್ಣನ್ನು ತಗೊಂಡು ಒಬ್ಬ ಮನುಷ್ಯನನ್ನು ಉಂಟು ಮಾಡ್ತಾರೆ. ಅಂದರೆ ಮನುಷ್ಯನ ಪರ್ಫೆಕ್ಟಾಗಿ ಎಲ್ಲ ಅವನ ಒಳಗಡೆ ಆರ್ಗನ್ಸ್, ಆಚೆ ಆರ್ಗನ್ಸ್ ಎಲ್ಲ ಕಂಪ್ಲೀಟಾಗಿ ಎಲ್ಲವನ್ನು ಹಾಕಿ ಅವನು ಉಂಟು ಮಾಡ್ತಾರೆ. ಅಲ್ಲಿವರೆಗೂ ಅವನು ಎದ್ದು ನಡೆಯೋಲ್ಲ, ಎದ್ದು ಮಾತಾಡೋಲ್ಲ, ಎದ್ದು ಏನು ಮಾಡಲ್ಲ. ಅಂದರೆ ಅವನಿಗೆ ಜೀವನೇ ಇರೋಲ್ಲ. ನಂತರ ಯೆಹೋವ ದೇವರು ಏನು ಮಾಡ್ತಾರೆ ಅಂದರೆ ಅವನೊಳಗಡೆ ಜೀವದ ಒಂದು ಶ್ವಾಸವನ್ನು ಊದ್ತಾರೆ. ಆಮೇನ್. ಇವತ್ತು ಪವಿತ್ರಾತ್ಮದ ಬಗ್ಗೆ ನಾವೇನು ತಿಳ್ಕೊಳ್ಳೋಣ ಅಂದರೆ, ಪವಿತ್ರಾತ್ಮ ಇವತ್ತು ಯಾರು ಅಂದರೆ ಜೀವ ಶ್ವಾಸ ಅವರು. ತಂದೆ ದೇವರಿಂದ ಊದಲ್ಪಟ್ಟ, ಯೇಸು ಕ್ರಿಸ್ತನಿಂದ ಊದಲ್ಪಟ್ಟ, ನನ್ನ ಜೀವಿತದಲ್ಲಿ ಕಳಿಸಲ್ಪಟ್ಟ ಜೀವದ ಒಂದು ಶ್ವಾಸ ಅವರು. ಆಮೇಲೆ ಅವರು ನಮ್ಮ ಒಂದು ಜೀವಿತದಲ್ಲಿ ಅವ್ರು ಇರುವಾಗ ನನ್ನೊಳಗಡೆ ಯಾವುದು ಸತ್ತೋಗಿರೋ ಕಾರ್ಯಗಳೇ ಇರೋದಿಲ್ಲ. ಅವರು ನನ್ನ ಜೀವಿತದಲ್ಲಿ ಇರೋದ್ರಿಂದ, ಅವರು ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಇರೋದ್ರಿಂದ ನಮ್ಮೊಳಗಡೆ ಕತ್ತಲೆಯ ಕಾರ್ಯಗಳು ಯಾವುದು ಇರೋಲ್ಲ, ಯಾವುದು ಸ್ಟ್ಯಾಗ್ನೆಂಟ್ ಆಗಿ ಇರೋದಿಲ್ಲ, ಯಾವುದು ನಿಂತು ಹೋಗೋದಿಲ್ಲ. ಅವರು ಜೀವದ ಒಂದು ಶ್ವಾಸ ನಮ್ಮೊಳಗಡೆ ಇರೋದ್ರಿಂದ, ಜೀವದ ಒಂದು ನದಿಯಾಗಿ ಅವ್ರು ಇರೋದ್ರಿಂದ ಎಲ್ಲ ಕಾರ್ಯಗಳು ಚಲಿಸುವುದಕ್ಕೆ ಪ್ರಾರಂಭ ಮಾಡುತ್ತೆ. ಆಮೇಲೆ ಇದೇ ರೀತಿಯಲ್ಲಿ ನಾವು ಎಲ್ಲಿ ಈ ಜೀವ ಕೊಡುವ ಒಂದು ಆತ್ಮವನ್ನು ನಾವು ನೋಡ್ಬೋದು ಅಂದರೆ, ಎಜೆಕೆಲ್ 37 ದೇವರ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಎಜೆಕೆಲ್ನ ಒಂದು ಎಲುಬುಗಳ ಒಂದು ತಗ್ಗಿಗೆ ಅವ್ರು ಕರ್ಕೊಂಡು ಹೋಗ್ತಾರೆ. ಜೀವ ಇಲ್ದಿರೋ ಎಲುಬುಗಳು, ಒಣಗೋಗಿರೋ ಒಂದು ಎಲುಬುಗಳು, ಎಷ್ಟೋ ವರ್ಷಗಳಿಂದ ಒಣಗಿ ಹೋಗಿರೋ ಎಲುಬುಗಳು, ಈ ವ್ಯಕ್ತಿ ನುಡಿತಾ ಪ್ರವಾದನೆ ನುಡಿತಾ ಮೂಳೆಗಳು ಒಟ್ಟಾಗುತ್ತೆ. ಅಲ್ಲಿ ಮೂಳೆಗಳು ಒಟ್ಟಾಗಿ ಮಾಂಸ ಬಂದು ಚರ್ಮ ಬಂದರು, ಆದರೂ ಅವರು ಜೀವಿಸ್ತಾರಲ್ಲ. ಇವನು ಶ್ವಾಸಕ್ಕೆ ಕಟ್ಟಳೆ ಕೊಡ್ತಾನೆ, ಶ್ವಾಸವೇ ನೀನು ಈ ಬಾಡಿ ಒಳಗಡೆ ಹೋಗು ಅಂತ. ಅದು ಬಾಡಿ ಒಳಗಡೆ ಆ ಶ್ವಾಸ ಹೋಗಿದ ತಕ್ಷಣ ಯಾವುದು ಒಣಗೋಗಿತ್ತೋ, ಯಾವುದು ಕೆಟ್ಟೋಗಿತ್ತೋ, ಯಾವುದು ಹೊಲಸು ವಾಸನೆ ಬರ್ತಿತ್ತೋ, ಯಾವುದು ಕೊಳಿತಾಯ್ತೋ, ಇದೆಲ್ಲ ಜೀವ ಬಂದು ನೆಕ್ಸ್ಟ್ ಸೆಕೆಂಡೇ ಒಂದು ಮೈಟಿ ಆರ್ಮಿಯಾಗಿ, ಒಂದು ದೊಡ್ಡ ಸೈನ್ಯ ಆಗಿ ಇಸ್ರೇಲ್ ಜನಕ್ಕೆ ಎದ್ದು ನಿಲ್ಲುತ್ತೆ ಅದು. ಆಮೇನ್. ಇವತ್ತು ಪವಿತ್ರಾತ್ಮ ನಮ್ಮ ಒಳಗಡೆ ಇರೋದ್ರಿಂದ ಅವರು ಒಂದು ಗಾಳಿಯಾಗಿ, ಜೀವದ ಒಂದು ಶ್ವಾಸದ ಒಂದು ಗಾಳಿಯಾಗಿ ನನ್ನ ಜೀವಿತದಲ್ಲಿರೋದ್ರಿಂದ, ನಿಮ್ಮ ಜೀವಿತದಲ್ಲಿರೋದ್ರಿಂದ ನಿಮ್ಮ ಎಲ್ಲ ಸತ್ತ ಕನಸುಗಳನ್ನ ಅವರು ಎಬ್ಬಿಸ್ತಾರೆ. ನಿಮ್ಮ ಎಲ್ಲ ಸತ್ತ ದರ್ಶನಗಳನ್ನ ಅವರು ಎಬ್ಬಿಸ್ತಾರೆ. ನೀವೇನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ರಿ, ಆ ಆಸೆಗಳು ಯಾವುದೆಲ್ಲ ಸತ್ತೋಗಿತ್ತೋ, ಯಾವುದು ನೀವು ಆಗ್ಬೇಕಂತ ಇದ್ರಿ, ಕಷ್ಟಗಳ ಮೂಲಕ ಅದು ಯಾವುದೆಲ್ಲ ಇಲ್ದರ ಆಗಿ ಹೋಯ್ತೋ, ಆ ಎಲ್ಲ ಆಸೆಗಳ ಮೇಲೆ, ಎಲ್ಲ ಕನಸುಗಳ ಮೇಲೆ ನಾನೊಬ್ಬ ಪ್ರವಾದಿಯಾಗಿದ್ದು ಜೀವದ ಒಂದು ಶ್ವಾಸವನ್ನು ನಾನು ನುಡಿತಾ ಇದ್ದೀನಿ. ಪವಿತ್ರಾತ್ಮನು ಜೀವದ ಒಂದು ಕಾರ್ಯವನ್ನು ಅಲ್ಲಿ ಮಾಡಲಿ ಅಂತ ನುಡಿತಾ ಇದ್ದೀನಿ. ಯಾವುದೆಲ್ಲ ಸತ್ಯ ಹೋಗಿತ್ತೋ, ಯಾವುದೆಲ್ಲ ನಿಮ್ಮ ಜೀವಿತದ ಲಾಜರ್ಗಳು ಸತ್ಯ ಹೋಗಿತ್ತೋ, ಅದೆಲ್ಲ ಯೇಸು ಕ್ರಿಸ್ತ ನಾಮದಲ್ಲಿ ಪವಿತ್ರಾತ್ಮನ ಒಂದು ಶಕ್ತಿಯಿಂದ ಎಲ್ಲ ಜೀವಿಸುವಂತೆ ಆಗಲಿ ಅಂತ ನಾನು ಕಟ್ಟಳೆ ಕೊಡ್ತಾ ಇದ್ದೀನಿ. ಇವತ್ತು ಪವಿತ್ರಾತ್ಮ ಅವನು ಜೀವ ಕೊಡ್ತಾ ಇದ್ದಾರೆ. ಅವರು ಅವಾಗ ಕೊಡ್ತಾ ಇದ್ರು, ಈಗಲೂ ಕೂಡ ಅವ್ರಿಗೆ ಆ ಜೀವ ಕೊಡೋ ಶಕ್ತಿ ಇದೆ. ಆಮೆನ್.